ಓಕೆ, ಇನ್ನು ಈ ವಿಚಾರವಾಗಿ ಒಕ್ಕಲಿಗ ನಾಯಕರ ನಡುವೆ ಕೂಡ ಗುದ್ದಾಟಗಳು ನಡೀತಾ ಇದೆ. ಯಾರು ಒಕ್ಕಲಿಗ ಸಮುದಾಯದ ನಾಯಕ? ಈ ವಿಚಾರವಾಗಿ ಡಿಕೆಶಿ ಕುಮಾರಸ್ವಾಮಿ ನಡುವೆ ಮಾತಿನ ಜಟಾಪಟಿ ನಡೀತಾ ಇದೆ. ಒಕ್ಕಲಿಗ ದಂಗಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಆರ್ ಅಶೋಕ್. ಡಿಕೆಶಿ ಒಕ್ಕಲಿಗ ನಾಯಕ ಅಲ್ವೇ ಅಲ್ಲ, ಅವರು ಒಕ್ಕಲಿಗ ಅಂತ ಹೇಳ್ಕೊತಾರಷ್ಟೇ. ಆದರೆ ಒಕ್ಕಲಿಗರಿಗೆ ಏನು ಮಾಡಿದ್ದಾರೆ ಹೇಳಿ? ಡಿ ಕೆ ಶಿವಕುಮಾರ್ ಕನಕಪುರಕ್ಕಷ್ಟೇ ಲೀಡರ್, ಕನಕಪುರದಿಂದ ಹೊರಗಡೆ ಬಂದರೆ ಡಿಕೆಶಿ ಲೀಡರ್ ಅಲ್ಲ ಅಂತ ಅಶೋಕ್ ಅವರು ಕೂಡ ಕಿಡಿಕಾರಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಆದರು? ಫಸ್ಟ್ ಒಕ್ಕಲಿಗ ಲೀಡರ್ ಅನ್ನೋದಕ್ಕೆ ಏನಾನ ಅವ್ರಿಗೆ ಬ್ರ್ಯಾಂಡ್ ನೇಮ್ ಏನಾನ ಇದೆಯಾ? ನಥಿಂಗ್. ಆ ಥರದ್ದೇನು ಇಲ್ಲಲ್ಲ. ಏನು ಮಾಡಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ? ಅವ್ರು ಏನು ಮಾಡಿದ್ದಾರೆ? ಈಗ ಜಾತಿ ಗಣತಿ ಬಂತು, ಸಿದ್ದರಾಮಯ್ಯನವರು ಅವ್ರು ಹೇಳಿ ಮಾಡಿಸಿದ್ದು ಜಾತಿ ಗಣತಿ, ಅವರೇ ಡಿಕ್ಟೇಟ್ ಮಾಡಿದ್ದು, ಅವರೇ ಮೀಡಿಯಾದಲ್ಲಿ ಲೀಕ್ ಮಾಡಿದ್ದು. ಒಕ್ಕಲಿಗ ಸಮುದಾಯನ 6ನೇ ಪ್ಲೇಸಿಗೆ ತೊಗೊಂಡೋಗಿದ್ದಾರಂತ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು, 3 ಜನ ಸ್ವಾಮೀಜಿಯವರು, ಬಾಲಗಂಗಾಧರನ ಸ್ವಾಮೀಜಿಯಿಂದ ಹಿಡಿದು ನಮ್ಮ ಕುಂಚಿಟಗಿರಿ ಸ್ವಾಮೀಜಿಯವರು ಎಲ್ಲರೂ ಹೇಳಿದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಅಂತ. ನೀ ಏನು ಮಾಡಿದ್ಯಾ? ರಿಸೈನ್ ಮಾಡಿದ್ರ? ನಾವು ಒಕ್ಕಲಿಗ ಲೀಡರ್ ಅಂದರೆ ನಿನಗೆ ನಿಜವಾಗೂ ಗೌರವ ಇದ್ದಿದ್ರೆ ರಿಸೈನ್ ಮಾಡಬೇಕಾಯ್ತು. ಕ್ಯಾಬಿನೆಟ್ ಬಂದಾಗ ರಿಸೈನ್ ಮಾಡಬೇಕಾಯ್ತು. ಕ್ಯಾಬಿನೆಟಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಒಕ್ಕಲಿಗರಿಗೆ ಅನ್ಯಾಯ ಆದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಕೊಂಡು ನಾವು ಒಕ್ಕಲಿಗ ಲೀಡರ್ ಅಂದ್ರೆ ಯಾರು ಅಂತಾರೆ? ಈಗ ಜಾಸ್ತಿ ಒಕ್ಕಲಿಗ ಲೀಡರ್ ಇರೋದು BJP ಮತ್ತು JDS ಅಲ್ಲೇ. ಇಡೀ ಕರ್ನಾಟಕದ ಹಳೆ ಮೈಸೂರು ಎಲ್ಲ ಭಾಗದಲ್ಲೂ ಲೆಕ್ಕ ಹಾಕಿದ್ರೆ ಹೈಯೆಸ್ಟ್ ಇರೋವಂಥದ್ದು ಒಕ್ಕಲಿಗ ಲೀಡರು BJP ಮತ್ತು JDS ಲೆಕ್ಕ ಹಾಕಿ